ಗೈಸ್, ಇವತ್ತು ನಾವು ಶವರ್ಮ ತಿನ್ನೋಣ ಅಂತ ಬಂದ್ವಿ. ಸೊ ಹಂಗಾಗಿ ಇವತ್ತು ತುಂಬ ಪ್ಲೇಸ್ನ ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ತುಂಬ ಸತಿ ಬಂದು ತಿಂದು ಹೋಗಿದ್ದೀನಿ. ಇಲ್ಲಿ ರೆಗ್ಯುಲರ್ ಆಗಿ ಚಿಕನ್ ತಿಂದು ಹೋಗಿದ್ದೀನಿ, ಚಿಕನ್ ಶವರ್ಮ. ಇವತ್ತು ಪನ್ನೀರ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಅವ್ರ ಹತ್ರನೇ ಕೇಳೋಣ. ಬ್ರೋ, ಯಾವ್ಯಾವ ಇದ್ದಾವೆ? ಚಿಕನ್ ಒಳಗೆ ಅರೇಬಿಯನ್, ಮೆಕ್ಸಿಕನ್, ಪೆರಿ ಪೆರಿ, ನ್ಯೂ ಸ್ಪೈಸಿ, ತಂದೂರಿ. ಎಗ್ ಒಳಗೆ ನಾರ್ಮಲ್ಲು ಸ್ಪೈಸಿ ಇದೆ. ಚಿಕನ್ ಪನ್ನೀರ್ ಒಳಗೆ ತಂದೂರಿ, ಮೆಕ್ಸಿಕನ್, ಪೆರಿ ಪೆರಿ ಇದೆ. ಹೌದಾ? ಏನು ಪ್ರೈಸ್ ಇದೆ ಬ್ರೋ? ಚಿಕನ್ ಇಂದು 80, 85, 90, 95 ಇದೆ. ಪನ್ನೀರ್ ಒಳಗೆ 85, 90, 95. ಎಗ್ ಒಳಗೆ 60, 70. ಯಾವುದು ಭಾಳ ಇದು ಓಡೋದು? ಚಿಕನ್ ಒಳಗೆ ಅರೇಬಿಯನ್, ಮೆಕ್ಸಿಕನ್ ಓಡುತ್ತೆ. ಪನ್ನೀರ್ ಒಳಗೆ ತಂದೂರಿ, ಮೆಕ್ಸಿಕನ್ ಹೋಗುತ್ತೆ. ನೀವು ನೋಡ್ತಿರ್ಬೋದು ಗೈಸ್, ಇದೆಲ್ಲ ತುಂಬ ರಿಚಾಗಿ ಮಾಡ್ತಿದ್ದಾರೆ ಐಟಮ್ನ. ನೋಡ್ತಿರ್ಬೋದು ಯಾವ ರೀತಿ ಹಂಗೆ ವೆರೈಟಿಯಾಗಿ ರೋಸ್ಟ್ ಮಾಡ್ತಿದ್ದಾರೆ ಪನ್ನೀರ್ನ. ಇವಾಗ ಇದು ರೋಸ್ಟ್ ಆಯಿತು. ಇಲ್ಲಿಂದ ಈ ಕಡೆ ನೀವು ನೋಡ್ಬೋದು, ಅಲ್ಲಿ ಚಿಕನ್ ಎಲ್ಲ ಫುಲ್ಲು ರೋಸ್ಟ್ ಆಗ್ತಿದೆ ಶವರ್ಮ ತಿನ್ನೋರಿಗೆ. ಇಲ್ಲಿಂದ ಈ ಥರ ಫುಲ್ ಮಿಕ್ಸಿಂಗ್ ಮಾಡ್ಕೊತಾರೆ, ನೀವು ನೋಡ್ತಿರ್ಬೋದು. ಅಕ್ಷಯ್ ಕಬೋಸ್ ಇರ್ಬೋದು. ಎಲ್ಲ ಬಿಸಿ ಮಾಡ್ತಿದ್ದಾರೆ. ಇದೇನು ಬ್ರೋ, ಬ್ರೆಡ್ ಅಲ್ವಾ? ಕಬೂಸ್ ಅಂತ ಬ್ರೆಡ್. ಕಬೂಸ್ ಅಂತ ಬ್ರೆಡ್ ಇದು, ನೀವು ನೋಡ್ತಿರ್ಬೋದು. ಇದರಲ್ಲಿ ಎಷ್ಟು ಥರ ಬ್ರೆಡ್ ಬರುತ್ತೆ? 2 ಟೈಪ್ ಇದೆ. ಪೀಟಾ ಬ್ರೆಡ್ ಇದೆ, ಕಬೂಸ್ ಇದೆ. ಏನು ಡಿಫ್ರೆನ್ಸ್ ಬ್ರೋ ಅದಕ್ಕೆ? ಪೀಟಾ ಬ್ರೆಡ್ ದಪ್ಪ ಬರುತ್ತೆ, ಕಬೂಸು ತೆಳ್ಳಗೆ ಬರುತ್ತೆ. 2 ಸೇಮ್ ಸೈಜ್, 2 ಮೈದಾದೆ. ಆದರೆ ಅದು ದಪ್ಪ ಬರುತ್ತೆ, ಇದು ಒಂದು ಸ್ವಲ್ಪ ತೆಳ್ಳಗೆ ಬರುತ್ತೆ ಕಬೂಸು. ಇವಾಗ ಪನ್ನೀರ್ ಶವರ್ಮ ಒಂದು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಏನು ಅಂತಂದು. ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ ಬರ್ತಿರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಚಿಕನ್ನೇ ನಾನು ತಿನ್ನೋದು. ಇವತ್ತು ಗುರುವಾರ ಅಂತಂದು ಪನ್ನೀರ್ ಫ್ರೈ ಮಾಡೋಣ ಅಂತ. ಗೈಸ್, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆ ನಾವು ಹೋಟ್ಲುಗಳಿಗೆ ಶವರ್ಮ ತಿನ್ನೋಕ್ಕೂ ಇಲ್ಲಿ ತಿನ್ನೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಲ್ಲಿ ಮಾಡೋ ರೀತಿಯೇ ಬೇರೆ, ಇಲ್ಲಿ ಮಾಡೋ ರೀತಿಯೇ ಬೇರೆ. ಆ ಟೇಸ್ಟಿಗೂ ಈ ಟೇಸ್ಟಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ದುರ್ಗದವ್ರು ಯಾರ್ಯಾರು ವೀಡಿಯೋ ನೋಡ್ತಿದ್ರು ಶವರ್ಮ ತಿನ್ನಬೇಕು ಅಂತಿದ್ರೆ ಇಲ್ಲೇ ಪಂಚಚಾರಿ ಆಪೋಸಿಟಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟ್ರೀಟ್ ಫುಡ್ ಸೈಡ್ ಇಟ್ಕೊಂಡಿರ್ತಾರೆ. ಬಂದು ಒಂದ್ಸತಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆಜ್ಜಿಗಿನ ಆಲ್ಮೋಸ್ಟ್ ಅಲ್ಲಿ ನಾನ್ ವೆಜ್ ಟ್ರೈ ಮಾಡಿರಿ. ಯಾಕಂದರೆ
ನಾನ್ ವೆಜ್ ಟೇಸ್ಟ್ ಮಾತ್ರ ಬೆಂಕಿ ಇದೆ. ನೀವು ನೋಡ್ತಿರ್ಬೋದು ಚಿಕನಿಂದೆಲ್ಲ ತೋರಿಸಿದ್ನಲ್ಲ, ತುಂಬ ಹೈಲೈಟ್ ಆಗಿ ತುಂಬ ಟೇಸ್ಟಿಯಾಗಿ ರೋಸ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಅಂದರೆ ವೆಜ್ಗೆ ನಾನ್ ವೆಜ್ಜೇ ಟ್ರೈ ಮಾಡಿರಿ, ಬೆಸ್ಟ್ ಇರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋ ಒಳ್ಳೆ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದ.